ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬೀರಂಜಿ ರೈಸ್. ಬರೀ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಮೊದಲಿಗೆ ನಾನು ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗೋಡಂಬಿ, ಏಲಕ್ಕಿ, ಚಕ್ಕೆ, ಜೀರಿಗೆ, ಕಾಳುಮೆಣಸು, ಕೊತ್ತಂಬರಿ ಕಾಳು, ಲವಂಗ, ಪಲಾವ್ ಎಲೆ. ನಾನು ಮೀಡಿಯಮ್ ಸೈಜು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿ. 6-7 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡೇನಿ. ಈಗ ನಾನು 2.5 ಗ್ಲಾಸಷ್ಟು ನಾರ್ಮಲ್ ರೈಸ ತೊಗೊಂಡೇನಿ. ಬರೀ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು ನೋಡಿ ಇಲ್ಲಿ ಒಂದು ಪ್ಯಾನ್ ಇಟ್ಟೇನಿ. ಈಗ ಇದನ್ನು ಕಾಯಕ್ಕಿಟ್ಕೊಳ್ಳೋಣ. ಮಸಾಲೆ ಪದಾರ್ಥನ ನಾವು ಮೊದಲು ಹುರ್ಕೊಳ್ಳೋಣ. ನೋಡಿ, ನಾವು ಅಷ್ಟು ಮಸಾಲೆ ಪದಾರ್ಥನ ಹುರ್ಕೊಳ್ಳೋಣ. ಮಸಾಲ ಪದಾರ್ಥದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೊಳ್ಳೋಣ. ನೋಡಿ, ಈಗ ಇದನ್ನು ನಾವು ಸ್ವಲ್ಪ ತಣ್ಣಗಾಗಕ್ಕೆ ಸೈಡಿಗೆ ಎತ್ತಿಡೋಣ. ಇದು ತಣ್ಣಗಾದ್ಮೇಲೆ ನಾವು ಇದನ್ನು ರುಬ್ಬಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಈಗೊಂದು ಕುಕ್ಕರ್ನ ಕಾಯ್ಕಿಟ್ಟೇನಿ. ಈಗ ಅದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ಈಗ ತುಪ್ಪ ಕಾದತ್ರಿ. ಈಗ ನಾನು ಪಲಾವ್ ಎಲೆ ಹಾಕ್ಕೊಳಕತ್ತೀನಿ. ಗೋಡಂಬಿ, ಸ್ವಲ್ಪ ಕರಿಬೇವು, ಈಗ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ನೋಡ್ರಿ, ಬೀರಂಜಿ ರೈಸ್ ಮಾಡ್ತೇವಂದ್ರೆ ನಾವು ಬೆಣ್ಣೆ ಒಳಗನಾದರೂ ಮಾಡ್ಕೋಬೋದು, ಇಲ್ಲ ತುಪ್ಪದೊಳಗೆ ಎಣ್ಣೆನ ಸ್ವಲ್ಪ ಎಣ್ಣೆ ಹಾಕ್ತೇವೆ ಅಂದ್ರೆ ಬೇರೆ ಥರನ ಟೇಸ್ಟ್ ಬರ್ತೈತದ ಬೀರಂಜಿ ರೈಸ್. ನಾವೀಗ ತುಪ್ಪ ಹಾಕಿ ಮಾಡಾಕತ್ತೀನಿ ರೀ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದು ಸ್ವಲ್ಪ ಫ್ರೈ ಆಗಲಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ. ನಾವು ಮಸಾಲೆ ಪದಾರ್ಥ ಹುರ್ಕೊಂಡಿದ್ವಲ್ರಿ, ಅದರ ಪೌಡ್ರ್ ಮಾಡಿ ಇಟ್ಕೊಂಡೇನಿ. ಈಗ ಅದನ್ನ ಹಾಕ್ಕೊಳಕತ್ತೀನಿ. ಇವಾಗ ನಾವು ಅಕ್ಕಿನ ತೊಳೆದು ನೆನೆ ಇಕ್ಕಿದ್ದೇವೆ. ಈಗ ಅಕ್ಕಿ ಹಾಕ್ಕೊಳ್ಳೋಣ. ನಾನು ಇದಕ್ಕೆ ಸ್ವಲ್ಪ ಒಂದು ಟೀ ಕುಡಿಯೋ ಗ್ಲಾಸಿನಷ್ಟು ಬಾಸುಮತಿ ರೈಸ್ನ ಹಾಕ್ಕೊಂಡಿದ್ರಿ. ನೋಡಿ, ಈ ಗ್ಲಾಸಿಲೆ ನಾನು 4 ಗ್ಲಾಸ್ ನೀರು ಹಾಕ್ಕೊತೀನಿ ರೀ. ಈಗ 4 ಗ್ಲಾಸ್ ಹಾಕಿದ್ದೀರಿ. ಈಗ ಚೆಂದಾಗಿ ಅಕ್ಕಿನ ನೀರನ್ನ ಕೈಯಕ್ಕೆ ನಡೆಸಣ್ರಿ.
ಅದನ್ನು ಕುಕ್ಕರ್ ಒಳಗೆ ಮಾಡ್ಬೋದ್ರಿ. ನಾನು ಸಪ್ರೇಟ್ ಮಾಡಾಕತ್ತೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಈಗ ನಾವು ಉಪ್ಪು ಹಾಕೊಂಡ್ರೆ ಇದನ್ನೊಂದ್ಸಲಿ ಚೆಂದಾಗಿ ತಿರುಗಿಸಿ ಈಗ ಲಿಡ್ ಕ್ಲೋಸ್ ಮಾಡಣ್ರಿ. ನೋಡಿ, ನಾವು ಈ ರೈಸ್ನ ಯಾವ ಗ್ರೇವಿ ಜೊತೆ ಆದರೂ ಮಾಡ್ಕೋಬೋದ್ರಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈಗ ಕುದಿಯಾಕತ್ತೈತಿ. ನಾನು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೀನಿ. ಈಗ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಸ್ವಲ್ಪ ಕಣ್ಣಾಡಿ ಲಿಡ್ಡ ಕ್ಲೋಸ್ ಮಾಡ್ತೀನಿ. ಸ್ವಲ್ಪ ಕಣ್ಣಾಡಿ ಈಗ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ಈಗ ನಾನು ಮೀಡಿಯಮ್ ಫ್ಲೇಮ್ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಇಡ್ತೀನಿ. ಈಗಿದು ಆಗೈತಿ. ನಾವೀಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗಿದು ಸ್ವಲ್ಪ ಬಿಟ್ಟು ನಾವು ಸರ್ವ್ ಮಾಡ್ಕೊಳ್ಳೋಣ. ಈಗ ನಾವು ರೈಸ್ನ ಒಂದು ತಾಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾವು ಇದಕ್ಕೆ ನಾನು ಹೀರೆಕಾಯಿ ಮತ್ತು ಪಾಲಕ್ ಹೆಚ್ಚಿ ಗ್ರೇವಿ ಮಾಡ್ಕೊಂಡೇನಿ. ಈಗ ಆ ಗ್ರೇವಿನ ಹಾಕ್ಕೊಳ್ಳೋಣ. ನೋಡಿ, ನಾನೀಗ ಬೀರಂಜಿ ರೈಸ್ನ ಪಾಲಕ್ ಹೀರೆಕಾಯಿ ಪಾಲಕ್ ಹಾಕ್ಕೊಂಡೇನಿ. ಆ ಗ್ರೇವಿ ಜೊತೆ ಹಾಕ್ಕೊಂಡೇನಿ. ನೋಡಿ, ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ರೀ. ಬಹಳ ರುಚಿಯಾಗಿ ಬಂದಿತ್ರಿ. ನೋಡಿ, ಬೀರಂಜಿ ರೈಸ್ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿನಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.